ಹಾಯ್ ಫ್ರೆಂಡ್ಸ್, ಇವತ್ತು ಬೆಂಗಳೂರಿನ ಚಿಕ್ಕಪೇಟೆಯ ನಗರಪೇಟೆಯಲ್ಲಿ ಇರುವಂತಹ ಶಿಪಾನಿ ಆರ್ಟ್ಸ್ ಅಲ್ಲಿ ಇದೀವಿ. ಶಿಪಾನಿ ಆರ್ಟ್ಸ್ ಅಲ್ಲಿ ನಿಮಗೆ ಎಲ್ಲಾ ರೀತಿ ಬ್ರಾಸ್ ಪೂಜಾ ಆರ್ಟಿಕಲ್ಸ್ ಸಿಗುತ್ತೆ. ಸೊ ಇವತ್ತು ವಿಡಿಯೋದಲ್ಲಿ ನಾವೆಲ್ಲ ಸ್ಯಾಂಪಲ್ ಅಂತ ಹೇಳಿ ತೋರಿಸಿದ್ವಿ. ಇವ್ರ ಹತ್ರ ಚಿಕ್ಕ ಚಿಕ್ಕ ವಿಗ್ರಹಗಳಿಂದ ದೊಡ್ಡ ದೊಡ್ಡ ವಿಗ್ರಹಗಳವರೆಗೂ ಎಲ್ಲಾ ರೀತಿ ದೇವರ ವಿಗ್ರಹಗಳು ಕೂಡ ಸಿಗುತ್ತೆ. ಜೊತೆಗೆ ಪೂಜೆಗೆ ಬೇಕಾಗಿರುವಂತಹ ಎಲ್ಲಾ ರೀತಿ ಪೂಜಾ ಆರ್ಟಿಕಲ್ಸ್ ಅಥವಾ ತಟ್ಟೆ, ಚೊಂಬು, ಸೊ ಲೋಟಗಳು, ಈ ರೀತಿ ಎಲ್ಲ ಕಲೆಕ್ಷನ್ ಕೂಡ ಇವ್ರ ಹತ್ರ ಸಿಗುತ್ತೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಈ ಶಾಪಲ್ಲಿ ಏನೆಲ್ಲ ಕಲೆಕ್ಷನ್ ಸಿಗುತ್ತೆ ಅನ್ನೋದು ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಹಾಗೆ ಚಿಕ್ಕ ಚಿಕ್ಕ ಐಟಮ್ಸ್ಗಳು ಏನು ತಗೊಂಡ್ರು ಕೂಡ ಪೀಸ್ ಲೆಕ್ಕದಲ್ಲಿರುತ್ತೆ. ದೊಡ್ಡ ದೊಡ್ಡ ಐಟಮ್ಗಳು ತಗೊಂಡ್ರೆ ನಿಮಗೆ ಕೆಜಿ ಲೆಕ್ಕದಲ್ಲಿರುತ್ತೆ. ಸೊ ಕೆಜಿ ಡೇ ಬೈ ಡೇ ಚೇಂಜಸ್ ಆಗ್ತಾ ಇರೋದ್ರಿಂದ ಎಕ್ಸಾಕ್ಟ್ಲಿ ಪ್ರೈಸ್ ಹೇಳಿಲ್ಲ, ಬಟ್ ಮಾರ್ಕೆಟ್ಗಿನ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಈ ಎಲ್ಲ ಐಟಮ್ಸ್ಗಳಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ನೀವು ಕೊರಿಯರ್ ಮೂಲಕ ಕೂಡ ತರಿಸ್ಕೋಬಹುದು. ಇನ್ನು ಈ ಶಾಪ್ಗೆ ಹೇಗೆ ಹೋಗೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಇದು ಚಿಕ್ಕಪೇಟೆಯ ರಾಜ ಮಾರ್ಕೆಟ್ ಸರ್ಕಲ್ ಇರುತ್ತೆ. ಇಲ್ಲಿ ಪೊಲೀಸ್ ಚೌಕಿ ಕೂಡ ಇರುತ್ತೆ ನೋಡಿ. ಹಾಗೆ ರೈಟ್ ಸೈಡ್ ಅಲ್ಲಿ ನಿಮಗೆ ಕುನಾಲ್ ಅಂತೇಳಿ ಸ್ಟೋರ್ ಇರುತ್ತೆ. ಅಂಡ್ ರಾಜ ಮಾರ್ಕೆಟ್ ಸರ್ಕಲ್ ಅಲ್ಲಿ ನಿಂತ್ಕೊಂಡು ನಿಮಗೆ ನಗರಪೇಟೆ ರೋಡ್ ಯಾವ್ದಂತ ಕೇಳಿದ್ರು ಕೂಡ ಎಲ್ಲರೂ ಗೈಡ್ ಮಾಡ್ತಾರೆ. ಹಾಗೆ ಸೊ ನಗರಪೇಟೆ ರೋಡಲ್ಲಿ ಇರುವಂತಹ ಜಟ್ಕಾ ಬಂಡಿ ಸ್ಟ್ಯಾಂಡ್ ಎಲ್ಲಿದೆ ಅಂತೇಳಿ ಕೇಳಿ. ಇಲ್ಲಿ ಜಟ್ಕಾ ಬಂಡಿ ಸ್ಟ್ಯಾಂಡ್ ಇದೆ ನೋಡಿ. ಎಕ್ಸೈಟ್ ಅದರ ಆಪೋಸಿಟ್ ಅಲ್ಲಿ ಉಷಾ ಅಂತೇಳಿ ಮೇಲೆ ಇರುತ್ತೆ, ಕೆಳಗಡೆ ಶಿಪಾನಿ ಅಂತೇಳಿ ಇರುತ್ತೆ ನೋಡಿ. ಸೊ ಶಿಪಾನಿ ಆರ್ಟ್ಸ್ಗೆ ವಿಸಿಟ್ ಮಾಡಬೇಕು ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತದೆ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೂಡ ವಿಸಿಟ್ ಮಾಡಬಹುದು. ಹಾಗೆ ಬಲ್ಕಲ್ಲಿ ಕ್ವಾಂಟಿಟಿ ವೈಸ್ ಬೇಕಾಗಿದ್ರು ಕೂಡ ಇವರು ಪ್ರೀ ಆರ್ಡರ್ ಕೂಡ ತಗೋತಾರೆ. ಸೊ ಇವತ್ತು ನೋಡುವಂಥ ಕಲೆಕ್ಷನ್ ಇಷ್ಟ ಆಗಿದ್ರೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು, ಇಲ್ಲ ವಿಡಿಯೋ ಕಾಲ್ ಮಾಡಿ ಆನ್ಲೈನ್ ಅಲ್ಲೂ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಬನ್ನಿ ಕಲೆಕ್ಷನ್ ನೋಡ್ಕೊಂಡು ಬರೋಣ. ನಮಸ್ತೆ ಮೇಡಮ್. ಶಾಪ್ ಹೆಸರು ಹೇಳಿ. ಶಿಪಾನಿ ಆರ್ಟ್ಸ್. ಓಕೆ, ಏನೆಲ್ಲ ಕಲೆಕ್ಷನ್ ಇರುತ್ತೆ ನಿಮ್ಮ ಸ್ಟೋರಲ್ಲಿ ನೋಡ್ಬೇಕಂದ್ರೆ? ಎಲ್ಲ ಕಲೆಕ್ಷನ್ ಸಿಗುತ್ತೆ ಸ್ಟಾರ್ಟ್ ಮೇಡಮ್. ಎಲ್ಲ ತಲೆ ಐಟಮ್ ಸಿಗುತ್ತೆ. ಓಕೆ, ಈತ ಬಾಲಾಜಿ ನೋಡಿ. ಚೆನ್ನಾಗಿ ಬಂದಿದೆ ನೋಡಿ. ಚಿಕ್ಕದೆಲ್ಲ ಸಿಗುತ್ತೆ ಇದರಲ್ಲಿ? ಹಾಂ, ಚಿಕ್ಕದು ಸಿಗುತ್ತೆ ಮೇಡಮ್. ಓಕೆ, ಕೊರಿಯರ್ ಎಲ್ಲ ಕಳಿಸ್ತೀರಾ? ಹಾಂ, ಕಳಿಸ್ತೀನಿ. ಇದೆಲ್ಲ ಪೀಸ್ ಲೆಕ್ಕ ಇರುತ್ತಾ, ವೇಟ್ ಲೆಕ್ಕದಲ್ಲಿ ಇರುತ್ತಾ? ದೊಡ್ಡ ಸೈಜ್ ಕೆಜಿ ಲೆಕ್ಕ ಸಿಗುತ್ತೆ, ಚಿಕ್ಕ ಸೈಜ್ ಪೀಸ್ ಲೆಕ್ಕ ಸಿಗುತ್ತೆ. ಚಿಕ್ಕದಲ್ಲಿ ಆದ್ರೆ ನಮಗೆ ಪೀಸ್ ಲೆಕ್ಕದಲ್ಲಿ ಸಿಗುತ್ತೆ ನೋಡಿ. ದೊಡ್ಡ ಸೈಜಲ್ಲಿ ತಗೊಂಡ್ರೆ ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವ್ದಾದ್ರು ಐಟಮ್ಸ್ ಬೇಕು ಅಂತಂದ್ರೆ ನೀವು ಕೊರಿಯರ್ ಅಲ್ಲೂ ಕೂಡ ತರಿಸ್ಕೋಬಹುದು. ಗಣೇಶನ ಐಡಲ್ಸ್ಗಳಲ್ಲಂತೂ ತುಂಬಾ ವೆರೈಟೀಸ್ ನಿಮಗೆ ಸಿಗುತ್ತೆ. ನಾವು ಜಸ್ಟ್ ಸ್ಯಾಂಪಲ್ ನೋಡ್ತಾ ಇದೀವಿ. ಅಂಡ್ ಈ ರೀತಿ ಹಾರ್ಸ್ಗಳಲ್ಲೆಲ್ಲ ಬೇರೆ ಬೇರೆ ಸೈಜ್ ಸಿಗುತ್ತೆ. ಎಲ್ಲ ಡಿಸೈನ್ ಸಿಗುತ್ತೆ. 4-5 ಡಿಸೈನ್ ಸಿಗುತ್ತೆ. ಓಕೆ, ಈ ಥರ ಡಿಯರ್ ಚೆನ್ನಾಗಿದೆ ನೋಡಿ. ಇಟ್ಕೊಳ್ಳೋಕೆ 2 ಪೇರ್ ಬರುತ್ತೆ. ಇದು ಶೋ ಪೀಸ್ ತರನೂ ಇಡ್ಬೋದು, ಯಾರಿಗಾದ್ರೂ ಗಿಫ್ಟ್ ಕೂಡ ಕೊಡ್ಬೋದು. ಅಂಡ್ ಈ ದೀಪ ಇದರಲ್ಲಿ ಬೇರೆ ಬೇರೆ ಸೈಜ್ ಸಿಗುತ್ತಾ? ಈ ಥರ ಬೇರೆ ಬೇರೆ ಸೈಜ್ ಸಿಗುತ್ತೆ, ಬೇರೆ ಡಿಸೈನ್ ಸಿಗುತ್ತೆ ಮೇಡಮ್. ಓಕೆ, ಕೃಷ್ಣ ಇದೆ ಅಲ್ವಾ? ಕೃಷ್ಣ ಸಿಗುತ್ತೆ, ಎಲಿಫೆಂಟ್ ಸಿಗುತ್ತೆ, ಓಕೆ, ಗಣೇಶ ಸಿಗುತ್ತೆ. ಸೊ ಇದು ಪೀಕಾಕ್ ಇದರಲ್ಲಿ ಚಿಕ್ಕದು ಸಿಗುತ್ತಾ? ಸಿಗುತ್ತೆ ಮೇಡಮ್. ಚೆನ್ನಾಗಿದೆ ನೋಡಿ. ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ. ಪೀಕೆ ಸಿಗುತ್ತೆ. ಓಕೆ, ವೆರಿ ನೈಸ್. ತುಂಬಾ ಚೆನ್ನಾಗಿದೆ ನೋಡಿ. ಫುಲ್ ಫೆದರ್ ಎಲ್ಲ ನ್ಯಾಚುರಲ್ ತರ ಬಂದಿದೆ ಇದರಲ್ಲಿ. ಸೊ ಇದೆಲ್ಲ ನಿಮಗೆ ಕೆಲವೊಂದು ದೊಡ್ಡದು ಇರೋದು ವೇಟ್ ಲೆಕ್ಕದಲ್ಲಿ ಸಿಗುತ್ತೆ. ವೇಟ್ ಎಲ್ಲ ಹೆಂಗೆ, ಪ್ರೈಸಸ್ ಹೇಗಿರುತ್ತೆ? ಹೆಚ್ಚು ಕಮ್ಮಿ ಆಗ್ತಾ ಇರತ್ತಾ? ಹಾಂ, ಕಮ್ಮಿ ಆಗ್ತೀನಿ. ಓಕೆ, ಬೆಸ್ಟ್ ಪ್ರೈಸ್ ಆಗ್ತಾರ. ಹಸು ನೋಡಿ. ಈ ತರ ಕುಂದನ್ ವರ್ಕ್ ಇರೋದು ಸಿಗುತ್ತೆ, ಪ್ಲೇನ್ ಕೂಡ ಸಿಗುತ್ತಾ? ಇದು ಮಾಡ್ರೇಷನ್ ಪ್ಲೇನ್ ಸಿಗುತ್ತೆ, ಡಿಸೈನ್ ಸಿಗುತ್ತೆ. ಓಕೆ, ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಮುದಾಮೆ 5-6 ವೆರೈಟಿ ಸಿಗುತ್ತೆ. ಓಕೆ, ಸೊ ಬುದ್ಧನ ಐಡಲ್ಸ್ ಇನ್ನ ಬೇಕು ಅಂದ್ರೆ ನಿಮಗೆ ದೊಡ್ಡ ಸೈಜು ಚಿಕ್ಕ ಸೈಜು ಕೂಡ ಇಲ್ಲಿ ಸಿಗುತ್ತೆ, ನೋಡಬಹುದು. ಈ ತರ ಕೃಷ್ಣ ನೋಡಿ, ಎಲ್ಲ ಕೃಷ್ಣ ಸಿಗುತ್ತೆ. ಓಕೆ, ಸಿಂಗಲ್ ಬೇಕಾದ್ರೆ ಸಿಂಗಲ್ ಸಿಗುತ್ತೆ, ಸಿಂಗಲ್ ಸಿಗುತ್ತೆ. ಇಲ್ಲ ಕೃಷ್ಣ ರಾಧಾ ಬೇಕಾದ್ರೆ ಅದು ಕೂಡ ಸಿಗುತ್ತೆ, ನೋಡಬಹುದು ನೀವು. ಹಸು ವಿತ್ ಬೇಕಾ, ಹಸು ವಿತ್ ಸಿಗುತ್ತೆ. ಓಕೆ, ವಿತ್ ಹಸು ಇರೋದು ಸಿಗುತ್ತೆ. ಇದೆಲ್ಲ ವೇಟ್ ಲೆಕ್ಕದಲ್ಲಿ ಕೊಡ್ತೀರಾ ಹೇಗೆ? ಈ ತರ ವೇಟ್ ಲೆಕ್ಕ ಸಿಗುತ್ತೆ ಮೇಡಮ್. ಇದು ವೇಟ್ ಲೆಕ್ಕದಲ್ಲಿ ಸಿಗುತ್ತೆ. ಡಿಸ್ಟ್ರಿಕ್ಟ್ ಗಣೇಶ ಮೇಡಮ್. ಓಕೆ, ಇದು ಚಿಕ್ಕ ಸೈಜ್ ಇರುತ್ತೆ, ಇದು ಒಂದೇ ಸೈಜ್ ಇರುತ್ತೆ? ಚಿಕ್ಕ ಸಿಗುತ್ತೆ, ದೊಡ್ಡ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇದೆಲ್ಲ ಶ್ರೀ ಚಕ್ರನಾ? ಅಸಲಿ ಚಕ್ರ ಮೇಡಮ್. ಓಕೆ, ಇದೆಲ್ಲ ವೇಟ್ ಲೆಕ್ಕನಾ ಪೀಸ್ ಲೆಕ್ಕನಾ? ಪೀಸ್ ಲೆಕ್ಕ ಸಿಗುತ್ತೆ. ಓಕೆ, ಇದೆಲ್ಲ ಪೀಸ್ ಲೆಕ್ಕದಲ್ಲಿ ಚಿಕ್ಕದು ಇರೋದೆಲ್ಲ. ಚೆನ್ನಾಗಿದೆ ನೋಡಿ. ವಿತ್ ನಾಗರ ಹೆಡೆ ಬರುತ್ತೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಶ್ರೀಚಕ್ರದಲ್ಲಿ ಸೈಜಸ್ ಇದೆ. ಶ್ರೀಚಕ್ರ ಟೋಟೈಸ್ ಮೇಲೆ ಸಿಗುತ್ತೆ. ಓಕೆ, ಶಿವ ಇದ್ದಾನೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಈ ತರ ಟೋಟೈಸ್ ನೋಡಿ. ಓಕೆ, ಚಿಕ್ಕದು ದೊಡ್ಡದೆಲ್ಲ ಸಿಗುತ್ತಾ ಟೋಟೈಸ್ ಅಲ್ಲಿ? ಮೇಡಮ್, ಚಿಕ್ಕ ಸಿಗುತ್ತೆ, ದೊಡ್ಡ ಸಿಗುತ್ತೆ. ಓಕೆ, ಈ ತರ ಸಂಚಕ್ರ, ಇದು ಏನು ಬರುತ್ತೆ? ಶೇರುಪಾವ್ ಶಂಕು ಚಕ್ರ ಇರೋದು. ಓಕೆ ಓಕೆ, ಚೆನ್ನಾಗಿದೆ ಸರ್. ಅಂಡ್ ಇದೇನು ಇಲಿ ಬಂದಿದೆಯಾ? ಮೋದಕ ತಿನ್ನುವಂಥ ಇಲಿ ಇದೆ ನೋಡಿ. ನೀವು ಗಣೇಶನ ಎದುರುಗಡೆ ಇಟ್ಕೋಬಹುದು ಗಣೇಶ ಚತುರ್ಥಿಗೆಲ್ಲ, ಚೆನ್ನಾಗಿರುತ್ತೆ. ಅಂಡ್ ಆನೆಗಳು ಚಿಕ್ಕ ಸೈಜಲ್ಲಿ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? मिनिमम आपको 1000 रुपीस MRP आएगा इसका, इसमें डिस्काउंट हो जाएगा आपको. ಓಕೆ, ಸೊ ಡಿಸ್ಕೌಂಟ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ಈ ತರ ನಂದಿ ನೋಡಿ, ಆಂಟಿಕ್ ಫಿನಿಶಿಂಗ್. ಸೂಪರ್ ಆಗಿದೆ ನೋಡಿ, ಸೂಪರ್ ಆಗಿದೆ. ಇದರಲ್ಲಿ ಚಿಕ್ಕ ಸೈಜ್ ಸಿಗುತ್ತೆ? ಇದು ಸಿಗುತ್ತೆ ಮೇಡಮ್, ಚಿಕ್ಕ ಸೈಜ್ ಸಿಗುತ್ತೆ. ಓಕೆ, ಎಲ್ಲ ಸೈಜ್ ಸಿಗುತ್ತೆ ಮೇಡಮ್. ಆಂಟಿಕ್ ಫಿನಿಶಿಂಗ್, ಆಂಟಿಕ್ ಫಿನಿಶಿಂಗ್ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಈ ತರ. ಸೊ ಎಕ್ಸಾಕ್ಟ್ಲಿ ಪ್ರೈಸ್ ಬೇಕು ಅಂದ್ರೆ ವಿಡಿಯೋ ಕಾಲ್ ಮಾಡಿ, ಅವರು ವಿಡಿಯೋ ಕಾಲ್ ಅಲ್ಲಿ ಕೂಡ ನಿಮಗೆ ಮೀನಾಕ್ಷಿ ಬೇಕಾ, ಮೀನಾಕ್ಷಿ ತಗೋರಿ. ಸೂಪರ್ ಆಗಿದೆ. ಲಲಿತಾ ದೇವಿ ನೋಡಿ. ಆಸನ ಆಗಿರೋದು ಇದೆ ನೋಡಿ, ಪೀಠದ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ. ಗಣೇಶ ಸರಸ್ವತಿ 3 ವಿಗ್ರಹ ಇರೋದು ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲಿ ದೊಡ್ಡದಿರುತ್ತೆ ಇಲ್ಲ? ಹಾಂ, ದೊಡ್ಡ ಸಿಗುತ್ತೆ, ಎಲ್ಲ ಸೈಜ್ ಸಿಗುತ್ತೆ. ಶ್ರೀ ಬುದ್ಧ ಬಂದಿದ್ದಾನೆ, ತುಂಬಾ ಚೆನ್ನಾಗಿದೆ ನೋಡಿ. ಇದು ಇದು ಕುಬೇರ. ಓಕೆ, ವೆರಿ ನೈಸ್, ಸೂಪರ್ ಆಗಿದೆ. ಲಡ್ಡು ಕೃಷ್ಣ. ಓಕೆ, ಲಡ್ಡು ಕೃಷ್ಣ. ಬಾಲರಾಮ್. ಬಾಲರಾಮನಾ? ಓಕೆ, ಬಾಲರಾಮ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ.
ನಿಂತಿರೋಂಥದ್ದು ಇದೆ ನೋಡಿ ಮುರುಗನ್ದು. ಆ್ಯಂಡ್ ಶಿವಂದು ಐಡಲ್ಸ್ ಬೇಕಾದ್ರೆ ಶಿವನ ಐಡಲ್ಸ್ಗಳು ಇದೆ. ನಂದಿ ಮೇಲೆ ಶಿವ, ನಂದಿ ಮೇಲೆ ಶಿವ, ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಗಣೇಶನಲ್ಲಿ ತುಂಬ ವಿಗ್ರಹಗಳಿರುತ್ತೆ ನೋಡಿ. ಚಿಕ್ಕ ಸೈಜು, ದೊಡ್ಡ ಸೈಜು, ಕಿರೀಟ ಇರೋದು, ಕಿರೀಟ ಇಲ್ಲದೆ ಇರೋದು, ಪೇಟ ಇರೋದು, ಎಲ್ಲ ತುಂಬ ಡಿಫ್ರೆಂಟ್ ಆಗಿರೋದಿರುತ್ತೆ. ಲಕ್ಷ್ಮೀ ಸರಸ್ವತಿ ಇರುತ್ತೆ, ಲಾಫಿಂಗ್ ಬುದ್ಧ ಕೂಡ ಬಂದಿರ್ತಾರೆ. ಸೊ ನೋಡ್ಬೋದು ಎಲ್ಲ ಚಿಕ್ಕ ಚಿಕ್ಕ ಐಡಲ್ಸ್ಗಳು ಕೂಡ ಇವ್ರ ಹತ್ರ ಸಿಗುತ್ತೆ. ಆ್ಯಂಡ್ ಇದೇನು ಬರುತ್ತೆ ಗ್ಲಾಸ್ಗಳ, ಏನಿದು ಇದು ಲೋಟ. ಗ್ಲಾಸ್ ಮೇಲೆ ಶಂಕು ಚಕ್ರ ನಾಮ ಎಲ್ಲ ಪ್ರಿಂಟ್ ಆಗಿದೆ. ನೀವು ದೇವಸ್ಥಾನದಲ್ಲಿ ಯೂಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಓಕೆ. ಸೊ ಆಮೇಲೆ ಮಾತ್ರ ವೆರೈಟಿ ಆಫ್ ಲೋಟ ಎಲ್ಲ ಇದೆ. ನೀವು ಅಭಿಷೇಕ ಮಾಡೋಕ್ಕಾದ್ರೂ ಯೂಸ್ ಮಾಡ್ಬೋದು, ಟೆಂಪಲ್ ದೇವಸ್ಥಾನ ಎಲ್ಲಾದ್ರೂ ಯೂಸ್ ಮಾಡ್ಬೋದು ನೀವು. ಓಕೆ. ಮತ್ತೆ ಇದೆಲ್ಲ ಅಷ್ಟಲಕ್ಷ್ಮಿ ಫ್ರೇಮ್ಸ್, ಇದರಲ್ಲಿ ಎಲ್ಲ ಸೈಜ್ ಸಿಗುತ್ತೆ, ಚಿಕ್ಕದು ದೊಡ್ಡದು. ಇದು ಅಷ್ಟಲಕ್ಷ್ಮಿ ಫ್ರೇಮ್ಸ್ ಬರುತ್ತೆ. ಓಕೆ. ಮತ್ತೆ ತಿರುಪತಿ ಬಾಲಾಜಿ ಸ್ಟೋನ್ ಇದೆ, ಇದು ವಿತೌಟ್ ಸ್ಟೋನ್ ಬರುತ್ತೆ. ಕೃಷ್ಣ ಐಡಲ್ಸ್ ನಿಮ್ಗೆ ಬೇರೆ ಬೇರೆ ಸೈಜ್, ಬೇರೆ ಪ್ರೈಸ್, ಬೇರೆ ಕ್ವಾಲಿಟಿ ಎಲ್ಲ ಸಿಗುತ್ತೆ. ಓಕೆ. ನಾವು MRP ಮೇಲೆ ಡಿಸ್ಕೌಂಟ್ ಎಲ್ಲ ಕೊಡ್ತೀವಿ ನಿಮಗೆ. ಓಕೆ. ನಮ್ಮ ವಿಡಿಯೋ ನೋಡ್ಕೊಂಡು ಬರೋರಿಗೆ ಕಮ್ಮಿ ಮಾಡಿಕೊಡ್ತೀರಾ? ಹೌದು, 5% ಇನ್ನೂ ಕಡಿಮೆ ಮಾಡ್ಕೊಡ್ತೀವಿ. ಓಕೆ, ಸೂಪರ್ ಆಗಿದೆ ನೋಡಿ. ಮತ್ತೆ ಇದೆಲ್ಲ ಮೀನಾಕ್ಷಿ ದೀಪ ಎಲ್ಲ ಹೌದು. ಹ್ಮ್. ಮತ್ತೆ ನಮ್ಗೆ ಎಲ್ಲ ಸೈಜ್ ದೀಪ ಎಲ್ಲ ಇದೆ ನಮ್ಮ ಹತ್ರ. ಓಕೆ. ಸೊ ಕೃಷ್ಣನಲ್ಲಿ ತುಂಬಾ ಜಾಸ್ತಿ ವೆರೈಟಿ ಇದೆ ನಮ್ಮ ಹತ್ರ. ಹೌದು, ಚೆನ್ನಾಗಿದೆ ನೋಡಿ. ಕೃಷ್ಣದ ಐಡಲ್ಸ್ಗಳು ಡಿಫ್ರೆಂಟ್ ಅಲ್ಲಿ ಬರುತ್ತೆ. ಆ್ಯಂಡ್ ನೀವೇನಾದರೂ ವಾಲ್ ಹ್ಯಾಂಗಿಂಗ್ ನೋಡೋದಿದ್ರೆ ತುಂಬ ಚೆನ್ನಾಗಿದೆ ನೋಡಿ. ಬ್ಯೂಟಿಫುಲ್ ಆಗಿರುವಂಥ ವಾಲ್ ಹ್ಯಾಂಗಿಂಗ್ಸ್ಗಳು ಇರುತ್ತೆ. ಮಾತ್ರ ಬೇರೆ ತುಂಬ ವೆರೈಟಿಯಲ್ಲಿ ವಾಲ್ ಹ್ಯಾಂಗಿಗೂ ಇದೆ. ಆಮೇಲೆ ಇದೆಲ್ಲ ದೀಪ ಎಲ್ಲ ಇದೆ, ಎಲ್ಲ ಸೈಜಸ್, ಎಲ್ಲ ಶೇಪ್ಸ್ ಇದೆ. ಕ್ವಾಂಟಿಟಿ ಬೇಕಂದ್ರೆ ಕೊಡ್ತೀರಾ ಬಲ್ಕಲ್ಲಿ? ಹಾಂ, ಬೇಕು. ಕ್ವಾಂಟಿಟಿ ಯಾರಾದರೂ ಎಲ್ಲ ಕೊಡ್ತೀವಿ. ಓಕೆ. ನಿಮ್ಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ಕೊಡ್ತೀವಿ ನಾವು, ಹಂಗೇನಿಲ್ಲ. ಓಕೆ. ಸೊ ವೆಲ್ಕಮ್ ಡಾಲ್ಸ್. ಹೌದು, ವೆಲ್ಕಮ್ ಡಾಲ್ಸ್. ಇದರಲ್ಲಿ ನೀವು ದೀಪ ಎಲ್ಲ ಹಾಕ್ಬೋದು. ಇದೆಲ್ಲ ಆಂಜನೇಯ ಸ್ವಾಮಿ, ನಿಮ್ಗೆ ಎಲ್ಲ ಕ್ವಾಲಿಟಿ, ಎಲ್ಲ ಸೈಜ್ ಎಲ್ಲ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಎಲ್ಲ ಮೂರ್ತಿಗಳಿವೆ, ಮತ್ತೆ ಎಲ್ಲ ಸೈಜ್, ಎಲ್ಲ ಕ್ವಾಲಿಟಿ ಎಲ್ಲ ಸಿಗುತ್ತೆ ನಿಮಗೆ. ಓಕೆ. ಇದೆಲ್ಲ ಪೀಸ್ ಲೆಕ್ಕನ? ಇದೆಲ್ಲ ಪೀಸ್ ಲೆಕ್ಕ. ನೀವು 10 kg ಇಂದ ಮೇಲೆ ತಗೊಂಡ್ರೆ ಎಲ್ಲ kg ಲೆಕ್ಕದಲ್ಲಿ ಬರುತ್ತೆ. 10 kg ಮೇಲೆ ತಗೊಂಡ್ರೆ kg ಎಲ್ಲ kg ಲೆಕ್ಕ. ಹೌದು. ಓಕೆ. ಚಿಕ್ಕದೆಲ್ಲ ಪೀಸ್ ಲೆಕ್ಕದಲ್ಲೇ ಬರುತ್ತೆ ನೋಡಿ. ಆಮೇಲೆ ಇದೆಲ್ಲ ಬುದ್ಧ ಎಲ್ಲ ಇದೆ ನಮ್ಮ ಹತ್ರ. ನಿಮ್ಗೆಲ್ಲ ಸೈಜ್, ಎಲ್ಲ ಕ್ವಾಲಿಟಿ, ಕಲರ್ಫುಲ್, ವಿತೌಟ್ ಕಲರ್, ಆಂಟಿಕ್ ಎಲ್ಲ ಸಿಗುತ್ತೆ. ಓಕೆ. ಮತ್ತೆ ಇದೆಲ್ಲ ಗಣೇಶ ಐಡಲ್ಸ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ತುಂಬಾ ಆಂಟಿಕ್ ಇದೆ. ನಿಮ್ ಡೆಕೋರೇಷನ್ಗೆ ಟೆಂಪಲ್ ಎಲ್ಲಾದ್ರೂ ಇಕ್ಬಹುದು ನೀವು. ಓಕೆ. ನಿಮ್ಮ ಮನೆ ಎಂಟ್ರೆನ್ಸ್ ಎಲ್ಲ ಇಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ. ಓಕೆ. ಸೊ ಇದು ನಮ್ಮ ಹತ್ರ ಹಸು ಜೊತೆ ಕೃಷ್ಣ ಇದ್ದಾರೆ. ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಗಿಫ್ಟ್ ಕೊಟ್ರೆ ಎಲ್ಲ ಗಿಫ್ಟಿಂಗ್ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಇದೆಲ್ಲ. ಮತ್ತೆ ನೀವು ಹೋಮ್ ಡೆಕೋರೇಷನ್ ಏನಾದ್ರು ಬೇಕಂದ್ರೆ ಅವಾಗ ನೀವು ಇದನ್ನ ಯೂಸ್ ಮಾಡಬಹುದು. ಓಕೆ. ಸೊ ಇದು ಹೇಗೆ ಕುದುರೆ ಇದೆಲ್ಲ, ಇದೆಲ್ಲ ಪೀಸ್ ಲೆಕ್ಕ? ಇದೆಲ್ಲ ಪೀಸ್ ಲೆಕ್ಕ ಜೋಡಿ ಬರುತ್ತೆ ಇದೆಲ್ಲ. ಓಕೆ. ಆಮೇಲೆ ಇದು ನಮ್ಮ ಹತ್ರ ಆನೆ ಇದೆ, ನಮ್ಮ ಹತ್ರ ಕಲರ್ಫುಲ್ ಆನೆನೂ ಇದೆ, ಮತ್ತೆ ನಮ್ಮ ಹತ್ರ ಕುದುರೆ ಇದೆ, ಕಾಮಧೇನು ಇದೆ, ಎಲ್ಲ ಇದೆ. ನೀವು ಗಿಫ್ಟ್ ಕೊಡ್ಬಹುದು ಯಾರಿಗಾದ್ರೂ. ನಿಮ್ಮ ಮನೆ ಡೆಕೋರೇಷನ್ ನಿಮ್ಗೆ ಬೇಕಂದ್ರೆ ನೀವು ಇಕ್ಕೋಬಹುದು. ಹೌದು, ಚೆನ್ನಾಗಿಲ್ಲ ನೋಡಿ. ಆ ಥರದ ಐಟಮ್ಸ್ಗಳು ಬೇಕು ಅಂತಂದ್ರೆ ಇದೆಲ್ಲ ಗಿಫ್ಟ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ಅಷ್ಟಲಕ್ಷ್ಮಿ ವಾಲ್ ಫ್ರೇಮ್ ಇದೆ. ಇದು ವಾಲ್ ಫ್ರೇಮು ಅಷ್ಟಲಕ್ಷ್ಮಿ ಬರುತ್ತೆ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಗಿಫ್ಟ್ ಕೊಟ್ಟರು ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಕೀ ಚೈನ್ ಹೋಲ್ಡರ್ಸ್, ಇದೆಲ್ಲ ಹ್ಯಾಂಗಿಂಗ್ ದೀಪ. ಇದ್ರಲ್ಲಿ ನಿಮ್ಗೆ ತುಂಬಾ ಡಿಸೈನ್ ಸಿಗುತ್ತೆ. ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನಮ್ಮ ಚೈನ್ ಎಲ್ಲ ಹಾಕೊಡ್ತೀವಿ ನಿಮ್ಗೆ. ಎಲ್ಲ ಎಲ್ಲ ಸಿಗುತ್ತೆ ನಿಮ್ಗೆ. ಇದೆಲ್ಲ ನಿಮ್ ಚೈನ್ ವೆರೈಟಿ ಇದೆ. ನಿಮ್ಗೆ ಯಾವ್ದು ಬೇಕು ನೀವು ಅದು ಫೋಟೋ ತಗೊಬಂದ್ರು ನಾವು ತರಿಸ್ಕೊಡ್ತೀವಿ ನಿಮ್ಗೆ. ಓಕೆ. ಸೊ ಇದೆಲ್ಲ ಡಿಸೈನ್ಸ್ಗಳಿರುತ್ತೆ ನೋಡಿ, ನೋಡ್ಬೋದು ನೀವು. ಅಂಡ್ ದೀಪಗಳೆಲ್ಲ ಚಿಕ್ಕ ಸೈಜ್ ನಿಂದ ಸ್ಟಾರ್ಟ್ ಆಗುತ್ತೆ? ಎಲ್ಲ ಚಿಕ್ಕ ಸೈಜ್, ದೊಡ್ಡ ಸೈಜ್ ಎಲ್ಲ ಇದೆ. ಇದೆಲ್ಲ ಪೀಸ್ ಲೆಕ್ಕ. ನೀವು ದೊಡ್ಡ ತಗೊಂಡ್ರೆ ಮತ್ತೆ kg ಲೆಕ್ಕದಲ್ಲಿ ಬರುತ್ತೆ. ಓಕೆ. ಇದರಲ್ಲೂ ತುಂಬಾ ವೆರೈಟಿ ಇದೆ ನಮ್ಮ ಹತ್ರ. ನಮ್ಮ ಹತ್ರ ಶಂಕು ಚಕ್ರ ಎಲ್ಲ ಇದು ದೀಪಗಳಿವೆ. ಇದರಲ್ಲೂ ನಮ್ಮ ಹತ್ರ ತುಂಬಾ ಡಿಸೈನ್ಸ್ ಇದೆ. ಬೇರೆ ಬೇರೆ ಸಪ್ರೇಟ್ ಸಿಗುತ್ತೆ. ಓಕೆ. ಆಫ್ ಉರ್ಲಿ ಇದೆ. ಉರ್ಲಿಯಲ್ಲಿ ನಿಮಗೆ ಡೆಪ್ತ್ ವಿಡ್ತ್ ನಿಮ್ಗೆ ಹೆಂಗ್ ಬೇಕು ಹಾಗೆ ಸಿಗುತ್ತೆ. ಇದರೊಳಗಡೆ ನಿಮಗೆ ದೀಪ, ಫ್ಲವರ್ಸ್ ಏನಾದರೂ ಹಾಕ್ಬಿಟ್ಟು ನಿಮ್ಮ ಎಂಟ್ರೆನ್ಸ್ ಎಲ್ಲ ಇಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ನೀವು ಬೇರೆ ಬೇರೆ ಸೈಜ್, ಬೇರೆ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಚೆನ್ನಾಗಿದೆ ನೋಡಿ. ಪೀಕಾಕ್ ಬಂದಿದೆ ಸೈಡ್ ಅಲ್ಲಿ. ಇದು ಸ್ವಲ್ಪ ಲುಕ್ ವೈಸ್ ನಿಮಗೆ ಡಿಫ್ರೆಂಟ್ ಆಗಿ ಕಾಣುತ್ತೆ. ಅಂಡ್ ಈ ಸ್ಟ್ಯಾಂಡ್ಸ್ ಎಲ್ಲ ಇದು ಇಟ್ಕೊಳ್ಳೋಕೆ ಇದೆಲ್ಲ ಸ್ಟ್ಯಾಂಡ್ಸ್ ಇದೆ. ನೀವು ಉರ್ಲಿ ಇಕ್ಬಹುದು. ಇದ್ರ ಮೇಲೆ ಏನೋ ದೇವ್ರು ಐಡಲ್ ಏನಾದ್ರು ಇಕ್ಬೇಕಂದ್ರೆ ಇಕ್ಬಹುದು. ಇದೇನು ದಶಾವತಾರ ಬರುತ್ತಾ? ಹೌದು, ಇದರಲ್ಲಿ ದಶಾವತಾರ ಬರುತ್ತೆ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ ನೋಡಿ. ಅಂಡ್ ಪ್ಲೇನ್ ಬೇಕಂದ್ರೆ ನಿಮಗೆ ಪ್ಲೇನ್ ಇದು ಕ್ಲಾಸಿಕ್ ಇದೆ. ತುಂಬಾ ಆಂಟಿಕ್ ತರ ಇದೆ. ಇದು ಚೆನ್ನಾಗಿ ಬರುತ್ತೆ. ಅಂಡ್ ಇಲ್ಲಿ ಬಂದಿದ್ದು ಎಲಿಫೆಂಟ್ ಎಲ್ಲ ಬರುತ್ತೆ ನೋಡಿ, ನೀವು ನೋಡಬಹುದು. ಎಲ್ಲ ಎಲಿಫೆಂಟ್ ಫ್ಲವರ್ ಡಿಸೈನ್ಸ್ ಎಲ್ಲ ಇದೆ ನಮ್ಮ ಹತ್ರ. ಇದ್ರಲ್ಲಿ ಪಿಕಾಕ್ ಇದೆ. ಓಕೆ, ಚೆನ್ನಾಗಿದೆ. ಹೌಸ್ ವಾರ್ಮಿಂಗ್ ಎಲ್ಲ ತಗೋಬಹುದು. ನಾವು ಬಲ್ಕ್ ಆರ್ಡರ್ ಎಲ್ಲ ತಗೊಂತೀವಿ. ಆದ್ರೆ ನಮ್ಗೆ ನನ್ಗೆ ಹೇಳ್ಬೇಕು ಮುಂಚೆನೆ, ಸೊ ದಟ್ ನಾವು ಟ್ರಾನ್ಸ್ಪಿಟ್ ಇಕ್ಬಹುದು. ಆಮೇಲೆ ಈ ತರ ಬೌಲಿ ಎಲ್ಲ ಇದೆ ನಮ್ಮ ಹತ್ರ. ಇದ್ರಲ್ಲಿ ಫ್ಲವರ್ಸ್ ಏನಾದ್ರು ಇಕ್ಬಹುದು. ನೀವು ದೇವಸ್ಥಾನಕ್ಕೆ ಏನಾದ್ರು ಹೋದ್ರೆ ತಗೊಂಡು ಹೋಗ್ಬಹುದು. ಇದು ಶಂಕು ಚಕ್ರ ನಾಮ ಪ್ಲೇಟ್ಸ್ ಎಲ್ಲ ಇದೆ. ಮತ್ತೆ ನಮ್ ಬೇರೆ ಸೈಜ್, ಬೇರೆ ಡಿಸೈನ್ಸ್ ಎಲ್ಲ ಇದೆ. ನಮ್ಮ ಕಲರ್ಫುಲ್ ಇದೆ. ಇದು ವಿತೌಟ್ ಕಲರ್ ಆಂಟಿಕ್ ಫಿನಿಶ್ ಅಲ್ಲಿ ಇದೆ. ಮತ್ತೆ ನಮ್ ಊಟ ಮಾಡೋದ್ ಪ್ಲೇಟ್ ಅದೆಲ್ಲ ನಮ್ಮ ಹತ್ರ ಇದೆ. ದೇವಸ್ಥಾನದಲ್ಲಿ ಎಲ್ಲ ಇಕ್ಬಹುದು ಇದನ್ನ. ಮತ್ತೆ ಯೂಸ್ ಮಾಡಕ್ಕಾಗತ್ತೆ. ಇದ್ರ ಎಫೆಕ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ಇದು ನೋಡಿ, ಇದು ಎನಾಮೆಲ್ ಇದೆ. ಮತ್ತೆ ಇದ್ರದ್ದು ಪಿಕಾಕ್ ಎಲ್ಲ ಬಂದಿದೆ. ಎಲ್ಲ ಪೀಸ್ ಲೆಕ್ಕ. ಇದು ಸ್ಟಾರ್ಟ್ ಫ್ರಮ್ ಎಷ್ಟರಿಂದ ಇರುತ್ತೆ ಇದೆಲ್ಲ? ಇದೆಲ್ಲ 200, 250, 500 ತನಕ ಹೋಗುತ್ತೆ. 600 ಏನೋ ಫಿಕ್ಸ್ ಪ್ರೈಸ್ ಹಂಗೇನಿಲ್ಲ ಆಗುತ್ತೆ. ನೀವು ಏನಾದ್ರು ವಾಶ್ ಮಾಡ್ಬೇಕಂದ್ರೆ ನೀವು ಇದು ತೆಗಿಬಹುದು. ಇದರೊಳಗಡೆ ಇದು ದೀಪ ಮತ್ತೆ ಕುಂಕುಮ ಅರ್ಶನ ಎಲ್ಲಾದ್ರೂ ಇಕ್ಬಹುದು ನೀವು ಇದ್ರೊಳಗಡೆ.
ಇದೆಲ್ಲ ವಾಸ್ತು ದೀಪ ಅಂತ ಹೇಳ್ತಾರೆ ಇದನ್ನ. ಇದೆಲ್ಲ ಮೇಲೆ ಬರುತ್ತೆ ನೋಡಿ ದೀಪ, ತುಂಬಾ ಚೆನ್ನಾಗಿದೆ, ಪುಟ್ಟದಾಗಿದೆ, ತುಂಬಾ ಚಿಕ್ಕದು. ಇದ್ರಲ್ಲಿ ನಿಮ್ ಸೈಜು ಸಿಗುತ್ತೆ ಬೇಕಂದ್ರೆ, ಹಂಗೇನಿಲ್ಲ. ಸೈಜ್ ಬೇಕಾದ್ರೆ ಸಿಗುತ್ತೆ. ಓಕೆ. ಇದೆಲ್ಲ ಚೂರು ಇದು ಲೋಟಸ್ ಟೈಪ್ ಅಲ್ಲಿ ಬರುತ್ತೆ. ಇದ್ರಲ್ಲಿ ದೊಡ್ಡ ಸೈಜ್ ಇದೆ, ಚಿಕ್ಕ ಸೈಜ್ ಇದೆ. ಓಕೆ. ಮತ್ತೆ ಇದು ನೋಡಿ, ನಿಮ್ಗೆ ಜಾಸ್ತಿ ಹೊತ್ತು ನಿಮ್ಗೆ ದೀಪ ಹಚ್ಬೇಕಂದ್ರೆ ಅದೆಲ್ಲ ದೊಡ್ಡ ಸೈಜ್ ಇದೆ, ಚಿಕ್ಕ ಸೈಜ್ ಇದೆ. ಓಕೆ. ಮತ್ತೆ ಇದೆಲ್ಲ ನೀವು ಇದು ಧೂಪ ಏನಾದ್ರು ಮಾಡ್ಬೇಕಂದ್ರೆ, ಮತ್ತೆ ಇದು ದೀಪ ಹೊರಗಡೆ ಔಟ್ ಸೈಡ್ ಅಲ್ಲಿ ಇಡಕ್ಕೂ ಕೂಡ ಯೂಸ್ ಆಗುತ್ತಲ್ವಾ? ಬೆಂಡಿ ಎಲ್ಲ ಜಾಸ್ತಿ ಬರಲ್ಲ. ಮತ್ತೆ ಇದು ಅರ್ಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಇದು ವೈಭವ ಲಕ್ಷ್ಮಿ ದಿವಸ ಮತ್ತೆ ಅವಾಗ ಯೂಸ್ ಮಾಡಬಹುದು. ಮತ್ತೆ ನೀವು ಇದು ರಿಟರ್ನ್ ಗಿಫ್ಟ್ ತರ ಏನು ಕೊಡಬಹುದು. ಇಲ್ಲಿ ಲೋಟಸ್ ಬೌಲ್ ಇದೆ, ಲೋಟಸ್ ಬೌಲ್ ಬರುತ್ತೆ. ಇದು ನೀವು ಫ್ಲವರ್ಸ್ ಎಲ್ಲ ಇಕ್ಬಹುದು. ಇದೆ ಚೆನ್ನಾಗಿದೆ ನೋಡಿ, ಶಂಕು ಚಕ್ರ ನಾಮ ದೀಪ ಬರುತ್ತೆ. ಅದು ಮತ್ತೆ ಇದು ಕಾಮಾಕ್ಷಿ ದೀಪ ಅಂತ ಹೇಳ್ತಾರೆ ಇದನ್ನ. ಇದು ದೊಡ್ಡ ಸೈಜ್, ಚಿಕ್ಕ ಸೈಜ್ ಎಲ್ಲ ಸೈಜ್ ಸಿಗುತ್ತೆ ನಿಮಗೆ ನಮ್ಮ ಹತ್ರ. ಬೇಕಂದ್ರೆ ನಿಮಗೆ ಇದು ರಿಟರ್ನ್ ಗಿಫ್ಟ್ ತರ ಬಲ್ಕ್ ಆರ್ಡರ್ ಎಲ್ಲ ಬೇಕಂದ್ರೆ ಸಿಗುತ್ತೆ ಎಲ್ಲ. ಓಕೆ. ಆಮೇಲೆ ದೀಪಗಳಲ್ಲಿ ವೆರೈಟೀಸ್ ಇದೆ ತುಂಬಾ. ರಿಟರ್ನ್ ಗಿಫ್ಟ್ ಏನಾದ್ರು ಕ್ವಾಂಟಿಟಿ ವೈಸ್ ತಗೋಬೇಕು ಅಂತ ಕ್ವಾಂಟಿಟಿ ಬೇಕಂದ್ರೆ ಇದು ನೋಡಿ, ಇದು ಚಿಕ್ಕ ಚಿಕ್ಕ ಪ್ಲೇಟ್ಸ್ ಎಲ್ಲ ಇದೆ. ನೀವು ಟಾರ್ಟಾಯ್ಸ್ ಏನಾದ್ರು ಇಕ್ಬೇಕಂದ್ರೆ ಇಕ್ಬಹುದು. ಮತ್ತೆ ಈ ಚಿಕ್ಕ ಚಿಕ್ಕ ಬೌಲ್ ನಿಮ್ಗೆ ಯಾವ್ದಾದ್ರು ಗಿಫ್ಟ್ ಕೊಡಬೇಕು, ಏನೋ ಸೆಟ್ ಅಂತರ ಏನಾದ್ರು ಮಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಇದೆಲ್ಲ ಕಾರ್ವಿಂಗ್ ವರ್ಕ್ ಎಲ್ಲ ಇದೆ. ಇದು ತುಂಬಾ ಚೆನ್ನಾಗಿದೆ. ಹಾಗೆ ಚಿಕ್ಕ ಚಿಕ್ಕ ವಿಗ್ರಹ ತುಂಬಾ ನೋಡಿದ್ದೀರಾ. ಇದೆಲ್ಲ ನಮ್ಮ ಹತ್ರ ದೊಡ್ಡದು ಇದೆ. ನಿಮ್ಗೆ ಎಲ್ಲ ಸೈಜ್ ಸಿಗುತ್ತೆ. ನಿಮ್ಗೆ 3 ಫೀಟ್ 5 ಫೀಟ್ 6 ಫೀಟ್ ತನಕ ಸಿಗುತ್ತೆ ನಿಮ್ಗೆ. ಮತ್ತೆ ಎಲ್ಲ ಪ್ರೈಸ್ ವೇರಿಯೇಷನ್ ಎಲ್ಲ ಇರುತ್ತೆ. ಕ್ವಾಲಿಟಿ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಮಾತ್ರ ಕಲರ್ಫುಲ್ ಮತ್ತೆ ಪ್ಲೇನ್ ಆಂಟಿಕ್ ಸ್ಟೈಲ್ ಎಲ್ಲ ಇದೆ. ಒಂದ್ಸರಿ ಅಂಗಡಿಗೆ ಬಂದ್ರೆ ನಿಮ್ಗೆಲ್ಲ ಗೊತ್ತಾಗ್ಬಿಡತ್ತೆ ನೋಡಿ, ಒಂದು ಐಡಿಯಾ ಬಂದ್ಬಿಡತ್ತೆ. ಇವ್ರ ಹತ್ರ ದೊಡ್ಡ ದೊಡ್ಡ ವಿಗ್ರಹಗಳು ಕೂಡ ಇರುತ್ತೆ. ಸೊ ನಾನು ನಿಮ್ಗೆ ದೊಡ್ಡ ವಿಗ್ರಹನೂ ಕೂಡ ಇದ್ರ ಮೇಲೆ ಕಾರ್ವಿಂಗ್ ವರ್ಕ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಮೋಲ್ಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ತಗೊಳ್ಳೋವಾಗ ನಾವೆಲ್ಲ ಪಾಲಿಶ್ ಎಲ್ಲ ಮಾಡ್ಕೊಡ್ತೀವಿ. ಓಕೆ. ಮತ್ತೆ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ನಮ್ಮ ವಿಡಿಯೋ ನೋಡ್ಕೊಂಡು ಬಂದಿದ್ದೀವಿ ಅಂತ ಮೆನ್ಷನ್ ಕೂಡ ಮಾಡಿ ನೀವು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಇದೆಲ್ಲ ಶಿವ ಎಲ್ಲ ಇದೆ. ಓಕೆ. ಬಾಲಾಜಿ ಐಡಲ್ಸ್. ಇದು ದೊಡ್ಡದು ಬಾಲಾಜಿ ಐಡಲ್ ಇದೆ. ಮತ್ತೆ ಇದು ಮುಂದೆ ನೋಡ್ತೀರಿ ದೀಪ ಎಲ್ಲ ಚೆನ್ನಾಗಿರುತ್ತೆ. ಇದು ಲ್ಯಾಂಪ್ ತರ ಇದೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಕಾರ್ವಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನೀವು ತಗೊಂಡ್ರೆ ಪಾಲಿಶ್ ಎಲ್ಲ ಮಾಡ್ಕೊಡ್ತೀವಿ. ಇದೆಲ್ಲ ಕಲ್ಪ್ ಫ್ರಿಕ್ಷ್, ಇದ್ರ ಮೇಲೆ ಬರ್ಡ್ಸ್ ಇದೆ. ಆಮೇಲೆ ಇದು ಬ್ರಾನ್ಸ್ ಇದೆ. ಬ್ರಾಸ್ ಬೇಕಾದ್ರೂ ಬ್ರಾಸ್ ಸಿಗುತ್ತೆ. ಇದೆಲ್ಲ ತುಂಬಾ ಪ್ರೀಟಿ ಆಗಿರುತ್ತೆ. ನೀವು ವಾಲ್ ಡೆಕೋರ್ ಅಂತ ಮಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಮಣೆ ಅಂತ ಹೇಳ್ತೀವಿ ಇದನ್ನ. ಇದು ನಿಮ್ಗೆ ಇದು ದೇವ್ರು ಮೂರ್ತಿ ಏನಾದ್ರು ಇಕ್ಬೇಕಂದ್ರೆ ಚೆನ್ನಾಗಿ ಇಕ್ಬಹುದು. ಮತ್ತೆ ಇದು ಸೈಜ್ ಬೇಕಾದ್ರೆ ಎಲ್ಲ ಸೈಜ್ ಸಿಗುತ್ತೆ. ನಿಮ್ಗೆ ಇದು ರೆಕ್ಟಾಂಗಲ್ ಇದೆ, ನಿಮ್ಗೆ ಸ್ಕ್ವೇರ್ ಶೇಪ್ ಅಲ್ಲೂ ಸಿಗುತ್ತೆ. ಇದು ತೋರಣ ಎಲ್ಲ ಇದೆ. ಇದ್ರ ಮೇಲೆ ಲ್ಯಾಕ್ರಿಂಗ್ ಪಾಲಿಶ್ ಎಲ್ಲ ಆಗಿರುತ್ತೆ. ಸೊ ಇದು ಬೇಗ ಬ್ಲಾಕ್ ಏನು ಆಗಲ್ಲ. ಸೊ ಇದು ಲಾಂಗ್ ಲಾಸ್ಟಿಂಗ್ ತರ ಇರುತ್ತೆ. ಮತ್ತೆ ಪಾಲಿಶ್ ಎಲ್ಲ ಮಾಡಿದ್ರೆ ಮತ್ತೆ ಬ್ಲಾಕಿಶ್ ಎಲ್ಲ ಹೋಗುತ್ತೆ ನಿಮ್ದು. ಇದೆಲ್ಲ ಡೋರ್ ಮೇಲೆ ಹಾಕಕ್ಕೆ ಹುಕ್ಸ್ ತರ ಇದೆ. ನೀವು ಇದು ನಾಕ್ ಏನಾದ್ರು ಮಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಡೋರ್ ಮೇಲೆ ಲಯನ್, ಬುಲ್ಲು ಮತ್ತೆ ಆನೆ ಎಲ್ಲ ಇರುತ್ತೆ. ಬುದ್ಧ ಎಲ್ಲ ಸಿಗುತ್ತೆ ನಿಮಗೆ. ಇದು ಶಂಕು ಚಕ್ರ ನಾಮ. ನೀವು ಇದು ಟೆಂಪಲ್ ಮೇಲೆ ಏನಾದ್ರು ಹಾಕ್ಬೇಕಂದ್ರೆ, ಡೋರ್ ಎಂಟ್ರೆನ್ಸ್ ಅಲ್ಲಿ ಏನಾದ್ರು ಹಾಕ್ಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಪಿಕಾಕ್ ವಾಲ್ ಡೆಕೋರ್ ಅಂತ. ನೀವು ಹ್ಯಾಂಗಿಂಗ್ ಮಾಡಬಹುದು ಇದನ್ನ, ಅಥವಾ ನೀವು ಗಿಫ್ಟ್ ಏನಾದ್ರು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಕಲರ್ಫುಲ್ ಸಿಗುತ್ತೆ. ಇದರಲ್ಲಿ ಆಂಟಿಕ್ ಫಿನಿಶ್ ಇದೆ, ಎಲ್ಲ ಇದೆ. ಸೊ ಇದು ಉರ್ಲಿ ನೀವು ಇದ್ರ ಒಳಗಡೆ ಇದು ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಮತ್ತೆ ಆಚೆ ದೀಪ ಎಲ್ಲ ಹಚ್ಚಬಹುದು. ತುಂಬಾ ಚೆನ್ನಾಗಿರುತ್ತೆ. ದೀಪಾವಳಿ ಟೈಮ್ ಎಲ್ಲ ತುಂಬಾ ಇದು ಆಗುತ್ತೆ. ಪೂಜೆ ಟೈಮ್ ಅಲ್ಲೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ. ಇದೆಲ್ಲ ಡೆಕೋರೇಟಿವ್ ಇದೆ, ತುಂಬಾ ಚೆನ್ನಾಗಿದೆ. ಹ್ಯಾಂಡ್ ವರ್ಕ್ ಇದೆ ಫುಲ್ಲು. ಕಡೆ ಬೆಲ್ಲಿ ಎಲ್ಲ ಇದೆ. ತುಂಬಾ ಚೆನ್ನಾಗಿರುತ್ತೆ. ಫ್ಲವರ್ಸ್ ಎಲ್ಲ ಅಥವಾ ಏನಾದ್ರು ಹಾಕಿದ್ರೆ, ಅಥವಾ ಫ್ಲೋಟಿಂಗ್ ದೀಪ ಏನಾದ್ರು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ.